ಇನ್ನು ರಾಜ್ಯ ಕಾಂಗ್ರೆಸ್ ಪಾಳಯದಲ್ಲಿ ನವೆಂಬರ್ ಕ್ರಾಂತಿಯ ಕಿಡಿ ಹೊತ್ತಿರುವಂತಹ ಬೆನ್ನಲ್ಲೇ ಡಿಸಿಎಂ ಡಿಕೆ ಶಿವಕುಮಾರ್ ಸೋನಿಯಾ ಗಾಂಧಿ ಅವರ ತ್ಯಾಗವನ್ನು ಗುಣಗಾನ ಮಾಡಿದ್ದಾರೆ. ನಿನ್ನೆ ಮಾಜಿ ಪ್ರಧಾನಿ ಇಂದಿರಾ ಗಾಂಧಿ ಅವರ ಪುಣ್ಯಸ್ಮರಣೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಮಾತನಾಡಿದ ಅವರು, ದೇಶಕ್ಕೆ ಗಾಂಧಿ ಕುಟುಂಬದ ದೊಡ್ಡ ಕೊಡುಗೆ ಇದೆ. ಸೋನಿಯಾ ಗಾಂಧಿ ಅವರಿಗೆ ಪ್ರಧಾನಿ ಆಗುವಂತಹ ಅವಕಾಶ ಇತ್ತು. ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು. ಮಧ್ಯಪ್ರದೇಶದ ಮಾಜಿ ಸಿಎಂ ತಲೆ ಬೆಳೆಸ್ಕೋತೀನಿ ಅಂತ ಹೇಳಿದ್ರು. ಯುಪಿಎ ರಚನೆ ಆದಾಗ ಎಲ್ಲರೂ ಕೂಡ ಸೋನಿಯಾ ಗಾಂಧಿ ಪ್ರಧಾನಿ ಆಗಲಿ ಅಂತ ಹೇಳಿದ್ರು. ಆದರೆ ಸೋನಿಯಾ ಗಾಂಧಿ ಒಪ್ಪದೆ ಅಧಿಕಾರ ಮುಖ್ಯ ಅಲ್ಲ ಅಂತ ಹೇಳಿ ಮನಮೋಹನ್ ಸಿಂಗ್ ಅವರನ್ನ ಪ್ರಧಾನಿ ಸ್ಥಾನಕ್ಕೆ ತಂದು ಕೂರಿಸಿದ್ರು. ಇಂದು ನಾವು ಸಹ ಇಂತಹ ಪಕ್ಷದಲ್ಲಿ ಇರೋದೇ ಭಾಗ್ಯ ಅಂತ ಡಿಸಿಎಂ ಡಿಕೆ ಹೇಳಿದ್ದಾರೆ. ಸೊಸೆ ಸೋನಿಯಾ ಗಾಂಧಿ ಈ ದೇಶದ ಪ್ರಧಾನಮಂತ್ರಿ ಆಗುವಂತಹ ಒಂದು ದೊಡ್ಡ ಅವಕಾಶ ಇದೆ. ಈ ದೇಶದಲ್ಲಿ ಅನೇಕರು ಟೀಕೆ ಮಾಡಿದ್ರು. ಸಾಧ್ಯ ಇಲ್ಲ, ನಾವು ತಲೆ ಬೋಳಿಸ್ಬಿಡ್ತೀವಿ ಅಂತ ಹೇಳಿ ಸುಷ್ಮಾ ಸ್ವರಾಜ್ ಮತ್ತು ಮಧ್ಯಪ್ರದೇಶದ ಮಾಜಿ ಮುಖ್ಯಮಂತ್ರಿ ಅವರು ಕೂಡ ಹೇಳಿದ್ರು. ಆದ್ರೆ ಇವತ್ತು ಅವತ್ತಿನ ಕಾಲದಲ್ಲಿ ಯುಪಿಎ ರಚನೆ ಆದಾಗ ಎಲ್ಲ ಕಾಂಗ್ರೆಸ್ ಮತ್ತು ಯುಪಿಯವರೆಲ್ಲ ಸೇರಿ ಈ ದೇಶಕ್ಕೆ ಆ ತಾಯಿ ಸೋನಿಯಾ ಗಾಂಧಿ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಹೇಳಿ ಅವ್ರಿಗೆ ತ್ಯಾಗವನ್ನ ಅಧಿಕಾರವನ್ನ ಕೊಟ್ಟದನ್ನ ನೀವೆಲ್ಲ ಗಮನಿಸಿದ್ವಿ. ಆದ್ರೆ ಅವರು ಒಪ್ಪೆ ನನಗೆ ಮುಖ್ಯ ಅಲ್ಲ ಅಧಿಕಾರ, ಒಬ್ಬ ಆರ್ಥಿಕ ತಜ್ಞ ಮನಮೋಹನ್ ಸಿಂಗ್ ಅವರಿಗೆ ಈ ದೇಶದ ಪ್ರಧಾನಮಂತ್ರಿ ಸ್ಥಾನ ಕೊಡಬೇಕು ಅಂತ ಹೇಳಿ ಅವರು ಪ್ರಧಾನಮಂತ್ರಿ ಸ್ಥಾನವನ್ನ ಕೂಡ ತ್ಯಾಗವನ್ನ ಮಾಡಿದ್ರು. ಇನ್ನು ಕುಡಚಿಯ ಕಾಂಗ್ರೆಸ್ ಶಾಸಕ ಮಹೇಂದ್ರ ತಮ್ಮಣ್ಣವರ ಪುತ್ರನಿಗೆ ಡಿಸಿಎಂ ಡಿಕೆಶಿ ತಮ್ಮ ಹೆಸರನ್ನೇ ನಾಮಕರಣ ಮಾಡಿದ್ದಾರೆ. ನಿನ್ನೆ ಸದಾಶಿವನಗರದ ತಮ್ಮ ನಿವಾಸದಲ್ಲಿ ಮಗುವಿಗೆ ಶಿವಕುಮಾರ್ ಅಂತ ನಾಮಕರಣ ಮಾಡಿದ್ರು. ಈ ಬಗ್ಗೆ ಹೆಮ್ಮೆ ವ್ಯಕ್ತಪಡಿಸಿದ ಡಿಕೆಶಿ ಇದು ಭಾಗ್ಯವಯ್ಯ ಅಂತ ಬಣ್ಣಿಸಿದ್ರು. ಶಿವಕುಮಾರ್ ಎಂದು ನಾಮಕರಣ ಮಾಡುವಂತಹ ಭಾಗ್ಯ ನನ್ನದಾಯಿತು. ನನ್ನ ಹೆಸರು ಮಗುವಿಗೆ ಇಡಲು ನಿರ್ಧರಿಸಿದಂಥ ಶಾಸಕರ ನಡೆಗೆ ನಾನು ಧನ್ಯ. ಮುಂದಿನ ದಿನಗಳಲ್ಲಿ ಈ ಮುದ್ದಾದ ಮಗು ನನಗಿಂತಲೂ ಎತ್ತರಕ್ಕೆ ಬೆಳೀಲಿ. ಕನ್ನಡ ರಾಜ್ಯೋತ್ಸವದ ಶುಭ ಸಂದರ್ಭದಲ್ಲಿ ಈ ಶಿವಕುಮಾರ ಕರುನಾಡ ಬೆಳಗುವ ಕುವರನಾಗಲಿ ಅಂತ ಹಾರೈಸಿದರು.